ಧನುರ್ರಾಶಿ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಿಂದ ನಿಮಗೆ ಒಂದು ಆಶ್ರಯ ಅಥವಾ ಪ್ರೋತ್ಸಾಹ, ಅವರ ಒಂದು ಸಂಪರ್ಕ ಸಿಕ್ಕುವಂತಹದ್ದು. ಅದರಿಂದ ನಿಮ್ಮ ವೈಯಕ್ತಿಕವಾದಂತಹ ಒಂದಷ್ಟು ಕೆಲಸಗಳನ್ನು ಮಾಡಿಕೊಂಡು ಬೆಳವಣಿಗೆಗೆ ಅವಕಾಶಗಳು ಆಗುವಂತಹ ಸೂಚನೆ ಇರುತ್ತೆ. ನಿಮ್ಮಲ್ಲಿ ಮಹತ್ವದ ವಿಚಾರಗಳು ಏನಾದರೂ ಇದ್ದರೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಗಮನಕ್ಕೆ ತಂದು ಅದಕ್ಕೆ ಮಾರ್ಗದರ್ಶನವನ್ನು ಪಡ್ಕೊಂಡು ಆ ಕೆಲಸವನ್ನು, ಆ ವಿಚಾರವನ್ನು ಇನ್ನಷ್ಟು ಮತ್ತಷ್ಟು ಹೆಚ್ಚು ಪ್ರಕಾಶಮಾನವಾಗುವಂತೆ ಉಪಯೋಗ ಮಾಡಿಕೊಳ್ಳಿ. ಅದರಿಂದ ನಿಮಗೆ ಅನುಕೂಲವಾಗುವಂಥದ್ದಿದೆ. ನಿಮ್ಮ ಯಶಸ್ಸಿನ ಬಗ್ಗೆ ನಿಮಗೆ ತೃಪ್ತಿ ಸಿಕ್ಕುವಂತಹ ದಿವಸ. ನಾನೇನೋ ಒಂದಷ್ಟು ಸಾಧನೆ ಮಾಡಿದ್ದೀನಿ, ಆ ಸಾಧನೆ ನನಗೆ ತೃಪ್ತಿ ತಂದಿದೆ ಅಂತ ಹೇಳಿ ನೀವು ಸಂತೋಷ ಪಡ್ತಕ್ಕಂಥದ್ದು, ಆತ್ಮ ಪ್ರಶಂಸೆಯನ್ನು ಮಾಡಿಕೊಳ್ತಕ್ಕಂತಹ ದಿವಸವಾಗಿ ಇದು ಕಾಣುತ್ತೆ ಅಂತ ಅರ್ಥ. ಕುಟುಂಬದ ಸದಸ್ಯರು, ಸ್ನೇಹಿತರು, ಹತ್ತಿರದ ಬಂಧುಗಳು, ಸಮಾಜದಲ್ಲಿ ಕೆಲವರು ನಿಮ್ಮ ಕೆಲಸವನ್ನು ಮೆಚ್ಚಿಕೊಳ್ತಕ್ಕಂಥದ್ದಾಗತ್ತೆ. ಅವರಿಂದ ಉತ್ತಮವಾದಂತಹ ಪ್ರಶಂಸೆಗಳು ಬರುತ್ತೆ. ಇದಕ್ಕಿಂತ ಬಹುಮಾನ ಇನ್ನೇನು ಬೇಕು ಅನ್ನುವಂಥದ್ದು ಆಲೋಚನೆ ಮಾಡಿ. ನಿಮ್ಮ ಕುಲದೇವತಾ ಅನುಗ್ರಹ ಸದಾಕಾಲ ಇರಲಿ. ಶುಭವಾಗಿ. ಮಕರ ರಾಶಿ, ಮನೆಯಲ್ಲಿ ಕೆಲವರಿಗೆ ಆರೋಗ್ಯ ಸರಿಯಿಲ್ಲದೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಇದ್ದರೆ ಅಂಥವರಿಗೆ ಏನೋ ಒಂದಷ್ಟು ಹಿಂಸೆ ಆಗ್ತಕ್ಕಂಥದ್ದು, ಅದು ನಿಮ್ಮ ಕೆಲಸಕ್ಕೆ, ನಿಮ್ಮ ವೈಯಕ್ತಿಕವಾದಂತಹ ಜೀವನಕ್ಕೆ ದೊಡ್ಡ ಮಟ್ಟದ ಅಡ್ಡಿಯಾಗಿ, ಸಮಸ್ಯೆಯಾಗಿ ಪರಿಣಮಿಸ್ತಕ್ಕಂಥದ್ದಾಗತ್ತೆ. ಆಸ್ಪತ್ರೆಗೆ ಅಲೆದಾಡಬೇಕಾದಂತಹ ಪರಿಸ್ಥಿತಿ ಒದಗಬಹುದು. ಹಾಗಾಗಿ ಬೇರೆಲ್ಲ ಕೆಲಸಗಳಿಗೆ ಅದು ಅಡಚಣೆಯಾಗಿ ನಿಮಗೆ ಪರಿಣಮಿಸ್ತಕ್ಕಂಥದ್ದಾಗತ್ತೆ. ನಿಮಗೆ ಆಗದೇ ಇರತಕ್ಕಂಥವ್ರು, ನಿಮ್ಮ ವಿರೋಧಿಗಳು, ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಒಂದಷ್ಟು ಏನೋ ಬೇಡದೇ ಇರತಕ್ಕಂತಹ ಅಪಪ್ರಚಾರಗಳನ್ನು ಮಾಡ್ತಾರೆ. ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಬೇರೆ ಬೇರೆ ರೀತಿಯಲ್ಲಿ ಕಥೆಗಳನ್ನು ಕಟ್ಟಿ ಜನಕ್ಕೆ ಅದನ್ನು ಪ್ರಚಾರ ಮಾಡ್ತಾರೆ. ನಿಮಗೆ ಅವಮಾನವಾಗುತ್ತೆ, ಮಾನಸಿಕವಾಗಿ ಕುಗ್ಗಿ ಹೋಗ್ತಕ್ಕಂತಹ ಪರಿಸ್ಥಿತಿ ಒದಗಿ ಬರುತ್ತೆ ಎನ್ನುವಂಥದ್ದು. ಆದಾಯ ಕಡಿಮೆ ಆಗುತ್ತೆ, ಆತ್ಮವಿಶ್ವಾಸಕ್ಕೆ ಧಕ್ಕೆ ಬರ್ತಕ್ಕಂಥದ್ದು. ಯಾವುದೇ ಕೆಲಸಕ್ಕೂ ಧೈರ್ಯ ಬರೋದಿಲ್ಲ. ಆದಾಯ ಇದ್ದಕ್ಕಿದ್ದ ಹಾಗೆ ಇಳಿಕೆಯನ್ನು ಕಂಡಾಗ ಯಾವ ರೀತಿಯಲ್ಲಿ ಜೀವನ ಮುಂದೆ ಹೀಗೆ ಆಗಿಬಿಟ್ರೆ, ನನ್ನ ನಿರೀಕ್ಷೆ ಏನೆಲ್ಲ ಆಯಿತು, ನನ್ನ ನಿರೀಕ್ಷೆ ಅಷ್ಟು ಹುಸಿಯಾಯಿತು ಅನ್ನುವಂತಹ ಒಂದು ಆತಂಕದ ಭಾವ ಮನಸ್ಸಿನಲ್ಲಿ ಕಾಡುವಂಥದ್ದಾಗತ್ತೆ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಮನೆಯ ಸದಸ್ಯರನ್ನು, ಮನೆಯವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ವಿಫಲರಾಗ್ತೀರಿ. ಮನೆಯ ಬಗ್ಗೆ ಅಷ್ಟೊಂದು ಜವಾಬ್ದಾರಿ ಇಲ್ಲವೇನೋ ಅನ್ನುವಂತಹ ರೀತಿಯಲ್ಲಿ ವರ್ತಿಸ್ತೀರಿ. ಮನೆಯವರಿಗೆ ಏನೋ ಒಂದು ರೀತಿಯಲ್ಲಿ ನಿಮ್ಮ ಬಗ್ಗೆ ಕೋಪ, ಅಸಹ್ಯ ಭಾವನೆ ಬರುವ ಹಾಗೆ ನೀವು ಮಾಡ್ಕೊಳ್ತೀರಿ ಅಂತ ಅರ್ಥ. ಅದು ಯಾವ ಕಾರಣಕ್ಕೂ ಕೂಡ ಒಳ್ಳೆಯದಲ್ಲ. ಅಂತಹ ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಸರಿಪಡಿಸ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ವಿನಾಕಾರಣ ಕೋಪ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ. ಸಣ್ಣ ಪುಟ್ಟ ವಿಚಾರಗಳಿಗೆ ಸಿಟ್ಟನ್ನು ತೋರಿಸಿದರೆ ಕೆಲಸಗಳು ಹೇಗಾಗಬೇಕು, ಅಥವಾ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರ ಮನಸ್ಥಿತಿ ಆದರೂ ಹೇಗಿರಬೇಕು, ಮನೆಯವರು ನಿಮ್ಮ ಜೊತೆಯಲ್ಲಿ ಹೇಗೆ ಜೀವಿಸಬೇಕು, ಇವೆಲ್ಲ ಪ್ರಶ್ನೆಯಾಗುತ್ತೆ. ಆಲೋಚನೆಯನ್ನು ಮಾಡಿಕೊಳ್ಳಿ. ಸಾಲ ಮಾಡಿದರೆ ಅದನ್ನು ಹಿಂದಿರುಗಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಮರ್ಯಾದೆ ಉಳಿಯುತ್ತೆ. ಇಲ್ಲದೇ ಇದ್ದರೆ ಇರುವಂತಹ ಮರ್ಯಾದೆಯನ್ನು ಕಳ್ಕೊಳ್ಬೇಕಾಗತ್ತೆ. ಪ್ರತಿ ಸಾರಿನೂ ಕೂಡ ಏನೋ ಒಂದು ಸಬೂಬನ್ನು ಹೇಳ್ತಾರೆ ಅನ್ನುವಂತಹ ಅಪವಾದಕ್ಕೆ ನೀವು ಗುರಿಯಾಗ್ತೀರಿ. ಇದು ಯಾವುದೂ ಬೇಡ. ಭಗವಂತ ನಿಮಗೆ ಶಕ್ತಿಯನ್ನು ಕೊಟ್ಟಾಗ ಋಣಮುಕ್ತರಾಗಿ ಮತ್ತೆ ಯಾರೆದುರುಗಡೆನಾದರೂ ಕೈ ಚಾಚಬೇಕಾದಂತಹ ಪರಿಸ್ಥಿತಿ ಬಂದರೆ, ಅದು ಬರೋದು ಬೇಡ. ಬಂದರೆ ಆಗ ಜನ ನಿಮ್ಮನ್ನು ಕೈ ಹಿಡಿತಾರೆ. ನಿಮ್ಮ ಒಳ್ಳೆಯತನ ಅಲ್ಲಿ ಕೆಲಸ ಮಾಡುತ್ತೆ. ಒಂದು ಸಾರಿ ನಂಬಿಕೆಯನ್ನು ನೀವು ಕಳ್ಕೊಂಡ್ಬಿಟ್ರೆ ಮತ್ತೆ ಜನರ ಸಹಾಯ, ಸಹಕಾರ, ಪ್ರೋತ್ಸಾಹ, ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದು ಯಾವುದೂ ಇರುವುದಿಲ್ಲ. ಇದನ್ನು ಸಮಾಜದಲ್ಲಿ ಗಳಿಸಬೇಕಾದಂಥದ್ದು ತುಂಬ ಕಷ್ಟ ಇರುತ್ತೆ. ಆಲೋಚನೆಯನ್ನು ಮಾಡಿ. ಜನರ ನಿರೀಕ್ಷೆಗೆ ತಕ್ಕ ಹಾಗೆ ಬದಲಾಗಬೇಕು. ನಿಮ್ಮ ಚಿಂತನೆಗಳ ಬಗ್ಗೆ ಸ್ಪಷ್ಟತೆ ಇರಲಿ. ಯಾವ ಉದ್ದೇಶ ಇದೆ, ಯಾವ ವಿಷಯವನ್ನು ಇಟ್ಟುಕೊಂಡು ನೀವು ಮುಂದಕ್ಕೆ ಹೋಗ್ತಾ ಇದ್ದೀರಿ, ಅದರ ಬಗ್ಗೆ ಸ್ಪಷ್ಟತೆ ಇರಲಿ ಅಂತಕ್ಕಂಥದ್ದು. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಕುಟುಂಬದವರು ನಿಮ್ಮನ್ನು ಮೆಚ್ಚಿಕೊಳ್ಳತಕ್ಕಂತಹ ದಿವಸ. ನೀವು ಆಡುವ ಮಾತಿಗೆ ಒಂದಷ್ಟು ಬೆಲೆ ಸಿಕ್ಕತ್ತೆ. ನೀವು ಮಾಡುವಂತಹ ಸಂಕಲ್ಪಕ್ಕೆ ಅವರ ಸಹಕಾರ ಇರುತ್ತೆ. ಯಾವುದೇ ಯೋಜನೆಗಳನ್ನು ಹಾಕಿ ನಿಮ್ಮ ಜೊತೆಯಲ್ಲೇ ನಾವಿದ್ದೀವಿ ಅಂತಕ್ಕಂತಹ ಮಾತನ್ನು ನೇರವಾಗಿ
ಅಥವಾ ಪರೋಕ್ಷವಾಗಿ ನಿಮಗೆ ಹೇಳಿ ಸಹಕರಿಸ್ತಕ್ಕಂತಹ ವ್ಯವಸ್ಥೆಗಳು ಈ ದಿವಸ ಆಗುವಂಥದ್ದು. ಪ್ರೇಮಿಗಳಿಗೆ ಒಂದಷ್ಟು ಸಮಸ್ಯೆಗಳಾಗ್ತಕ್ಕಂತಹ ದಿವಸ. ಇದು ಸ್ವಯಂಕೃತ ಅಪರಾಧ. ಯಾವುದೇ ರೀತಿಯ ಸಮಸ್ಯೆಗಳು ತನ್ನಿಂದ ತಾನೇ ಉದ್ಭವ ಆಗೋದಿಲ್ಲ. ಇವತ್ತು ನೀವೇ ಮಾಡಿಕೊಳ್ಳುವಂಥದ್ದು. ಯಾವುದೋ ಮಾತಾಡುವಾಗ ಇನ್ನೇನೋ ಮಾತಾಡ್ತೀರಿ. ಯಾರ ಜೊತೆಯಲ್ಲಿ ಹೇಗೆ ವ್ಯವಹರಿಸಬೇಕು, ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದನ್ನು ಮರೆತು ನಿಮ್ಮದೇ ಆದಂತಹ ಧಾಟಿಯಲ್ಲಿ, ನಿಮ್ಮದೇ ಆದಂತಹ ಶೈಲಿಯಲ್ಲಿ ನೀವು ವರ್ತಿಸಿದಾಗ ಈ ರೀತಿಯ ಸಮಸ್ಯೆಗಳಿಗೆ ಅದು ದೊಡ್ಡ ಕಾರಣವಾಗ್ತಕ್ಕಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ಸಮಾಜದಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸೋದಕ್ಕೆ ಅವಕಾಶಗಳಾಗತ್ತೆ. ಪ್ರಾಮಾಣಿಕವಾದಂತಹ ಪ್ರಯತ್ನಗಳು ನಡೆದಿದ್ದಾಗ, ಕಷ್ಟಪಟ್ಟು ಪರಿಶ್ರಮಪಟ್ಟು ಓದಿ ಅಭ್ಯಾಸಗಳನ್ನು ಮಾಡಿದ್ದಾಗ ಅದಕ್ಕೊಂದು ಸರಿಯಾದಂತಹ ವೇದಿಕೆ ಸಿಕ್ಕತ್ತೆ. ಅದರ ಸದ್ವಿನಿಯೋಗ ಆಗಲಿ ಅಂತಕ್ಕಂಥದ್ದು ನಮ್ಮ ಆಶಯವಾಗತ್ತೆ. ಅದನ್ನು ಸರಿಯಾಗಿ ಚಿಂತನೆಯನ್ನು ಮಾಡಿ ನಿಮ್ಮ ಅನುಕೂಲಕ್ಕೆ ಅಥವಾ ನಿಮಗೆ ಬೇಕಾದಂತಹ ಅಭಿವೃದ್ಧಿಯ ಪಥಕ್ಕೆ ಅದನ್ನು ನೀವು ಉಪಯೋಗ ಮಾಡಿಕೊಳ್ತಕ್ಕಂಥದ್ದು. ವಾಹನ ಚಾಲನೆಯನ್ನು ಮಾಡುವಾಗ ಎಚ್ಚರಿಕೆಯನ್ನು ವಹಿಸಿ. ಯಾವುದೇ ರೀತಿಯ ಅವಘಡಗಳಿಗೆ ಅವಕಾಶಗಳು ನಿಮ್ಮಿಂದ ಆಗುವಂಥದ್ದು ಬೇಡ ಅನ್ನುವಂಥದ್ದು. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ರುದ್ರಂ ಪಶುಪತಿಂ ಸ್ಥಾಣಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿನ್ನೋ ಮೃತ್ಯುಃ ಕರಿಷ್ಯತಿ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.